ಕೃಷ್ಣ ಅನ್ನೋ ಪದಕ್ಕೆ ಎಷ್ಟೆಲ್ಲ ಸಂಬಂಧಗಳನ್ನು ಕಟ್ಟಿ ಹೇಳ್ತಾರಂದ್ರೆ, ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಬುಲಭಜದಿಂದ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿಯ ಗದುಗಿನ ವೀರನಾರಾಯಣ ಅಂತ ಹೇಳಿದ್ರಂತ. ನೋಡಿ, ನಮ್ಮ ಕನ್ನಡದ ಎಷ್ಟು ಶ್ರೀಮಂತವಾದ ಭಾಷೆ. ಹಾಗೆ ಕುಮಾರವ್ಯಾಸರು ನಮ್ಮ ಭಾಷೆಯನ್ನು ಹೇಗೆ ವಿವರಿಸಿದ್ದಾರೆ ಅಂದ್ರೆ, ಪದನರಿದು ನುಡಿಯಲು ನುಡಿದವು ನರಿದಾರೆ ನೂರ್ಪರ ನಾಡವರ್ಗ ಚದರ ನುಡಿದಂ ನೂರ್ಪರ ನಾಡವರ್ಗ ಮತಿಗಳ ಕವಿಗಳು. ಇದರ ಅರ್ಥ ಏನಂದ್ರೆ, ನಮ್ಮ ಕವಿಗಳು ಸುಭಟರಾಗಿದ್ದರು ಮತ್ತು ಸುಪ್ರಭುಗಳಾಗಿದ್ದರು ಅಂತ ಹೇಳ್ತಾರೆ. ಮತ್ತು ಮತ್ತು ಇದು ಕಾಲೇ ಇಲ್ಲದೆ ಇರೋ ಆರು ಸಿಂಹಾಸೀನ ಅವರು ಮೌಂಟ್ ಎವರೆಸ್ಟ್ನ ಹತ್ತುತ್ತಾರೆ. ಕಿವಿಯನ್ನು ಕೇಳಿಸ್ದೇ ಇರೋ ಲೂಯಿಸ್ ಫ್ರೈ ಅವರು, ಗ್ರಹಾಂ ಬೆಲ್ ಅವರು ಮೊಬೈಲನ್ನು ಕಂಡುಹಿಡಿತಾರೆ. ಕಣ್ಣೇ ಕಾಣಿಸ್ದೇ ಇರೋ ಲೂಯಿಸ್ ಫ್ರೈ ಅವರು ಬ್ರೈಲ್ ಲಿಪಿಯನ್ನು ಬರೀತಾರೆ. ಎಲ್ಲ ನೆಟ್ಟಾಗಿರೋ ನಮಗೆ ಕನ್ನಡ ಭಾಷೆಯನ್ನು ಮಾತಾಡೋಕ್ಕೆ ಏನು ಬ್ಯಾಣಿ ಅಂತ ಹೇಳ್ತಾ, ಎಲ್ಲರೂ ಕನ್ನಡ ಮಾತಾಡೋಣ ಅಂತ ಹೇಳ್ತಾ ನನ್ನ ಇಷ್ಟು ಚಿಕ್ಕ ಭಾಷೆ